ಇದೆಲ್ಲವೂ ಕೂಡ ಆಯಿತು. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಿಲ್ಲುವಂಥ ಲಕ್ಷಣ ಇಲ್ಲ. ಯಾಕೆಂದರೆ ಇನ್ನೂ ಕನಿಷ್ಠ 3ರಿಂದ 4 ವಾರ ಅಂತೂ ಯುದ್ಧ ನಡೆಯುತ್ತೆ. ಇದನ್ನು ಟ್ರಂಪ್ ಅವರೇ ಅಧಿಕೃತವಾಗಿ ಹೇಳ್ಕೊಂಡಿದ್ದಾರೆ. ಇದರಿಂದಾಗಿ ನಮ್ಮಲ್ಲಿ ಗ್ಯಾಸ್ ಟ್ರಬಲ್ ಕಡಿಮೆ ಆಗ್ತಾ ಇಲ್ಲ. ಇವತ್ತು ಕೂಡ ರಾಜ್ಯದಲ್ಲಿ ಆಟೋ ಚಾಲಕರ ಕಷ್ಟ ಕೇಳೋಕ್ಕೆ ಯಾರೂ ಇಲ್ಲ ಅನ್ನುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಗ್ಯಾಸ್ ಬಂಕ್ಗಳ ಬಳಿಯಲ್ಲಿ ರಾತ್ರಿಯಿಡೀ ನಿದ್ದೆ ಮಾಡಿ ಗ್ಯಾಸ್ ತುಂಬಿಸ್ಕೊಂಡು ಬದುಕಿನ ಹಸಿವು ನೀಗಿಸ್ಕೊಳ್ಳೋದಕ್ಕೆ ಒದ್ದಾಡ್ತಾ ಇರುವಂತಹ ದೃಶ್ಯಗಳು ಬೇಸರದ ಜೊತೆಗೆ ಆತಂಕವನ್ನು ಕೂಡ ಸೃಷ್ಟಿಸಿರುವಂಥದ್ದು. ಇಲ್ಲಿ ಕಲಾಸಪಾಳ್ಯದ ಆಟೋ LPG ಬಂಕ್ನಲ್ಲಿ ಗ್ಯಾಸ್ ಖಾಲಿಯಾದರೂ ಆಟೋ ಚಾಲಕರು ಗ್ಯಾಸ್ಗಾಗಿ ಕಾದು ನಿಂತಿದ್ದಾರೆ. ನೋಡಿ ಯಾವ ಸ್ವರೂಪದಲ್ಲಿ ಕಾದು ನಿಂತಿದ್ದಾರೆ ಅಂತ ಹೇಳಿ ತಮ್ಮ ಆಟೋಗಳನ್ನು ಅಲ್ಲೇನೇ ಪರ್ಮನೆಂಟಾಗಿ ಪಾರ್ಕ್ ಮಾಡಿಬಿಟ್ಟಿದ್ದಾರೆ. ಬಂಕ್ನಲ್ಲಿ ಗ್ಯಾಸ್ ಇಲ್ಲ ಅಂತ ಹೇಳಿ ಚಾಲಕರಿಗೆ ಹೇಳಿದ್ರು ಕೂಡ ಕೇಳದೆ ಚಾಲಕರು ಗ್ಯಾಸ್ಗಾಗಿ ಪಟ್ಟು ಹಿಡಿದು ಕುಳಿತಿದ್ದಾರೆ. ಅಂದರೆ ಗ್ಯಾಸ್ ಬಂದಾಗ ಹಾಕಿಸ್ಕೊಂಡು ನಂತರ ಹೋಗ್ತೀವಿ ಅಂತೇಳಿ ತಮ್ಮ ಆಟೋಗಳು ಇಲ್ಲೇ ಇರಲಿ ಅಂತ ಹೇಳುವಂಥ ರೀತಿಯಲ್ಲಿ ಪಾರ್ಕ್ ಮಾಡಿ ಕುಳಿತಿದ್ದಾರೆ. ಇನ್ನು ಗ್ಯಾಸ್ ಅಭಾವದಿಂದಾಗಿ ಜೀವನ್ ಭೀಮಾ ನಗರದ ಬಂಕ್ಗಳಲ್ಲೂ ಕೂಡ ಗ್ಯಾಸ್ ಸಮಸ್ಯೆ ಉಂಟಾಗಿದೆ. ಗ್ಯಾಸ್ಗಾಗಿ ರಸ್ತೆಯ 2 ಬದಿಗಳಲ್ಲೂ ಕೂಡ ಆಟೋಗಳು ಕ್ಯೂ ನಿಂತಿವೆ. ಗ್ಯಾಸ್ ಖಾಲಿ ಆಗಿದೆ, ನಾಳೆ ಬನ್ನಿ ಅಂತ ಹೇಳಿದ್ರು ಮತ್ತೆ ಗಂಟೆಗಟ್ಟಲೆ ಕ್ಯೂ ನಿಲ್ಲಬೇಕು. ಅದಕ್ಕೆ ಗ್ಯಾಸ್ ಬರುವವರೆಗೆ ಇಲ್ಲೇ ಇರ್ತೀವಿ. ಇದು ಆಟೋ ಚಾಲಕರು ಹಾಕ್ತಾ ಇರುವಂಥ ಹೊಸ ವರಸೆ ಮತ್ತು ಪಾಪ ಅವ್ರಿಗೆ ಅನಿವಾರ್ಯವೂ ಕೂಡ. ಪ್ರತಿ ಬಾರಿ ನಾವು ಹೋಗೋದು ಮತ್ತೆ ಬರುವಂಥದ್ದು ಬಂದಾಗ ಕ್ಯೂನಲ್ಲಿ ನಮ್ದು ಯಾವ ನಂಬರ್ ಅಂತೇಳಿ ಗೊತ್ತಿರೋದಿಲ್ಲ. ಈ ಕಾರಣಕ್ಕೆ ನಾವು ಇಲ್ಲೇ ನಿಲ್ಲಿಸ್ಬಿಡ್ತೀವಿ ಅನ್ನೋ ರೀತಿಯಲ್ಲಿ ಪಟ್ಟು ಹಿಡಿದಿದ್ದಾರೆ. ಬಸವೇಶ್ವರ ನಗರದಲ್ಲಿ 7ಕ್ಕೂ ಹೆಚ್ಚು ಆಟೋ LPG ಬಂಕ್ಗಳಿದ್ದಾವೆ. ಆದರೆ 2 ಬಂಕ್ಗಳಲ್ಲಿ ಮಾತ್ರ ಆಟೋ LPG ಸಿಗ್ತಾ ಇದೆ. ಉಳಿದ ಕಡೆ ಎಲ್ಲ ಬಂಕ್ ಮುಂದೆ ನೋ ಸ್ಟಾಕ್ ಅನ್ನುವಂತಹ ಬೋರ್ಡ್ ಹಾಕಲಾಗಿದೆ. ಒಂದು ಆಟೋಗೆ ಬರೀ 4 ಲೀಟರ್ LPG ಅಂತ ಬಂಕ್ಗಳು ಸ್ವತಃ ತಾವೇ ಒಂದು ರೂಲ್ಸ್ ಕೂಡ ಮಾಡಿದೆ. ಇದು ಆಟೋ ಡ್ರೈವರ್ಗಳ ಪಿತ್ತ ನೆತ್ತಿಗೆ ಇರುವಂತೆ ಮಾಡಿದೆ. ಇಲ್ಲಿ 2 ರೀತಿಯಲ್ಲೂ ಕೂಡ ಇದೆ. ಒಂದು ಎಲ್ಲರಿಗೂ ಸಿಗಲಿ ಅಂತ ಹೇಳುವಂಥ ಯೋಚನೆ ಇವರಲ್ಲಿ ಇದ್ದರೆ, ಆಟೋ ಡ್ರೈವರ್ಗಳಿದ್ದರೆ ನಾವು ಇಷ್ಟೊತ್ತು ಕಾದಿರ್ತೀವಿ, ಇನ್ನೊಂದ್ಸಲ ಬಂದು ಮತ್ತೆ ಕಾಯಬೇಕಲ್ಲ ಅನ್ನೋದು ಅವರ ಆತಂಕಕ್ಕೆ ಕಾರಣ. ಇನ್ನು ಮೈಸೂರು ರಸ್ತೆಯಲ್ಲಿರುವಂತಹ ಒಂದು ಬಂಕ್ನಲ್ಲಿ ಮಾತ್ರ ಗ್ಯಾಸ್ ಸಿಗ್ತಾ ಇದ್ದು ಗ್ಯಾಸ್ಗಾಗಿ 100 ಆಟೋ ಚಾಲಕರು ಕ್ಯೂ ನಿಂತಿದ್ದಾರೆ. ಸರಿಯಾಗಿ ಗ್ಯಾಸ್ ಸಿಗ್ತಿಲ್ಲ, ಬೆಲೆನೂ ಕೂಡ ಏರಿಕೆ ಮಾಡಿದ್ದಾರೆ. ನಮ್ಮ ಪರಿಸ್ಥಿತಿ ಬಗ್ಗೆ ಸರ್ಕಾರ ಧ್ವನಿ ಎತ್ತುತ್ತಾ ಇಲ್ಲ ಅಂತೇಳಿ ಆಟೋ ಚಾಲಕರು ಕಿಡಿಕಾರಿದ್ದಾರೆ. ಪ್ರತಿಯೊಂದು ಕಡೆಯಲ್ಲೂ ಕೂಡ ಹೀಗೆಲ್ಲ ಪ್ರಾಬ್ಲಮ್ ಇದೆ ಅನ್ನೋಂಥದ್ದನ್ನು ಇದು ತೋರಿಸ್ತಾ ಇರೋದು, ಈ ದೃಶ್ಯಗಳು ತೋರಿಸ್ತಾ ಇರೋದು. ಇಡೀ ಬೆಂಗಳೂರು ನಗರದಲ್ಲಿ ಇಂಥದ್ದೊಂದು ವಾತಾವರಣವನ್ನು ಬಹುತೇಕ ಎಲ್ಲೆಲ್ಲಿ ಗ್ಯಾಸ್ ಪೆಟ್ರೋಲ್ ಬಂಕ್ ಇದೆಯಲ್ಲ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಇಂಥದ್ದೊಂದು ವಾತಾವರಣವನ್ನು ನೋಡ್ತಾ ಇದ್ದೀವಿ. ಇನ್ನು HMT ರೋಡ್ನ ಸುಬೇದಾರ್ ಪಾಳ್ಯದಲ್ಲಿ ಏಜಿಸ್ ಗ್ಯಾಸ್ ಬಂಕ್ ಮುಂದೆಯೇ ಆಟೋಗಳು ಕಿಲೋಮೀಟರ್ ಗಟ್ಟಲೆ ಸಾಲುಗಟ್ಟಿ ನಿಂತಿರುವಂತಹ ದೃಶ್ಯ ಕೂಡ ಕಂಡು ಬರ್ತಾ ಇತ್ತು. ಯಾವಾಗ ಗ್ಯಾಸ್ ಸಿಗುತ್ತೆ ಅಂತೇಳಿ ತಮ್ಮ ನಂಬರ್ಗಾಗಿ ಅವರು ಕೂಡ ಕಾಯ್ತಾರೆ. ಅತ್ತ ನಾಗರಭಾವಿ ಸರ್ಕಲ್ನಿಂದ ಕಲ್ಯಾಣ ನಗರದವರೆಗೂ ಕೂಡ ಆಟೋಗಳು ಕ್ಯೂ ನಿಂತಿರುವಂತಹ ದೃಶ್ಯವನ್ನು ನಾವು ನೋಡ್ತಾ ಇದ್ದೇವೆ. ನಾಗರಭಾವಿಯಲ್ಲೂ ಕೂಡ ಇದೇ ರೀತಿಯಾದಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. 2 ಕಿಲೋಮೀಟರ್ ಕ್ಯೂ ನಿಂತರೂ ಕೂಡ ಗ್ಯಾಸ್ ಸಿಗೋದು ಅನುಮಾನ ಅನ್ನುವಂತಹ ಸ್ಥಿತಿಯಲ್ಲಿ ಆಟೋ ಚಾಲಕರ ಪರಿಸ್ಥಿತಿ ಇದೆ. ಯಾಕಂದರೆ ಗ್ಯಾಸ್ ತುಂಬಿಸ್ಕೊಳ್ಳೇಬೇಕು, ತಮ್ಮ ಹೊಟ್ಟೆಪಾಡನ್ನು ನೋಡ್ಕೋಬೇಕು ಅಂತೇಳಿ ಅದು ಇದು ಅವರ ಪಾಪ ಅವರು ಅನುಭವಿಸ್ತಾ ಇರೋದು ಅನಿವಾರ್ಯ. ಮತ್ತೊಂದು ಕಡೆ ಮತ್ತಿಕೆರೆಯಲ್ಲಿ ನಾಳೆ LPG ಗ್ಯಾಸ್ ಕೊಡೋದಕ್ಕೆ ಇವತ್ತೇ ಟೋಕನ್ ವಿತರಣೆಯನ್ನು ಮಾಡಲಾಗ್ತದೆ. ನೋಡಿ, ಟೋಕನ್ ಕೊಡುವಂಥ ಸಿಸ್ಟಮ್ ಮಾಡಿದೆ. ಹೀಗಾಗಿ ಆಟೋ ಬಂಕ್ನಲ್ಲಿ ಆಟೋ ಬಿಟ್ಟು ಚಾಲಕರು ಟೋಕನ್ ಪಡ್ಕೊಂಡು ಹೋಗ್ತಾ ಇದ್ದಾರೆ. ಕ್ಯೂನಲ್ಲಿ ತಮ್ಮ ಆಟೋಗಳನ್ನು ನಿಲ್ಲಿಸಿ ಹೋಗುವಂತಹ ಪರಿಸ್ಥಿತಿ ಇದೆ. ಯಶವಂತಪುರದಿಂದ ಮತ್ತಿಕೆರೆಗೆ ಬರ್ತಾ ಇದ್ದ ಆಟೋದಲ್ಲಿ ಗ್ಯಾಸ್ ಖಾಲಿ ಆಯಿತು. ಆಟೋದಲ್ಲಿದ್ದ ಮುಸ್ಲಿಂ ಮಹಿಳೆ ಫಾತಿಮಾ ಅನ್ನೋರು ಡ್ರೈವರ್ ಜೊತೆಗೆ ಆಟೋನ ತಳ್ಕೊಂಡು ಬಂತು. ಯಾವ ಸ್ವರೂಪದ ಪರಿಸ್ಥಿತಿ ಇದೆ ಅಂತ ಹೇಳುವಂಥದ್ದು ಇಲ್ಲಿ ಗೊತ್ತಾಗುತ್ತೆ. ಯಾವ ಕಡೆಗೆ ಹೋದರೂ ಕೂಡ ಗ್ಯಾಸ್ ಇಲ್ಲ ಅಂತಾರೆ. ಮನೆ ಸಂಸಾರ ಹೇಗೆ ನಡೆಸೋದು, ಎಲ್ಲೂ ಗ್ಯಾಸ್ ಸಿಗ್ತಾ ಇಲ್ಲ, ಓಟ್ ಕೇಳೋಕೆ ಬರೋರು ಕಷ್ಟ ಕೇಳೋಕೆ ಮಾತ್ರ ಬರ್ತಾ ಇಲ್ಲ ಅಂತೇಳಿ ಅವರು ನೋವನ್ನು ತೋಡ್ಕೊಂಡಿದ್ದಾರೆ. ಭಾರಿ ತೊಂದರೆ ಆಗಿದೆ. ನಮಗೆ ಅಂತಲ್ಲ, ಪ್ರತಿಯೊಬ್ಬರಿಗೂ ತೊಂದರೆ ಆಗಿದೆ. LPG ಗ್ಯಾಸ್ ಎಲ್ಲೂ ಸಿಗ್ತಾ ಇಲ್ಲ. ಫುಲ್ಲು ಕ್ಯೂ 3 ಅವರ್ 4 ಅವರ್ ಕ್ಯೂ ನಿಂತ್ಕೊಂಡು ಎಲ್ಲಿ ಮಾಡಿದ್ರು ಸಿಕ್ಕಾಪಟ್ಟೆ ಜಾಸ್ತಿನೂ ಆಗ್ತಾಯಿದೆ. ಕ್ಯೂ ನಿಂತ್ಕೊಂಡು ಮಾಡ್ತಾನೆ ಇದೆ. ಎಲ್ಲರಿಗೂ ಸಮಸ್ಯೆ ಆಗಿದೆ. ಈ ಸಲ ಏನು ನಮ್ಮ ಇಸ್ರೇಲ್ ಯುದ್ಧ ಸ್ಟಾರ್ಟ್ ಆದ್ರಿಂದ ಅದೇ ಒತ್ತಡ ಇವರು ಇಟ್ಕೊಂಡು ರಾಜಕಾರಣಿಗಳು LPG ಸುಮಾರು ಹೆಚ್ಚು ಕಡಿಮೆ 35-40 ರೂಪಾಯಿ ಏರಿಕೆ ಮಾಡಿದ್ದಾರೆ. ಅದರಲ್ಲೂ ನಮಗೆ ಏನಂದರೆ ಸಪ್ಲೈಗಳಿಲ್ಲ. ಮೇಯ್ನಾಗಿ ಸರ್ಕಾರ ಏನು ಮಾಡಿದೆ, 60 ರೂಪಾಯಿ ಜಾಸ್ತಿ ಮಾಡಿದ್ದಕ್ಕೆ ಕೂಗಾಡಿದ್ರು. ಇವತ್ತು ನಮಗೆ 59 ರೂಪಾಯಿ ಇದ್ದಿದ್ದು 90 ರೂಪಾಯಿ ಆಗಿದೆ. ಇದರಿಗೆ ಬಂದ್ಬಿಟ್ಟು ಸರ್ಕಾರಕ್ಕೆ ಕಿವಿ ಕೇಳಿಸ್ತಲ್ವಾ? ಇದು ಲಾಕ್ಡೌನಿಂದ ವರ್ಸ್ಟ್ ಆಗಿದೆ. 90 ರೂಪಾಯಿ ಅವ್ರ ಬಂಕವರು ಏನು ಮಾಡೋಕ್ಕಾಗಲ್ಲ. ಯಾಕಂದರೆ ಅವ್ರಿಗೆ ಹೆಂಗೆ ಬರುತ್ತೆ ಹಂಗೆ ಕೊಡಬೇಕು. ಅವರು ಬಂಕವರು ಇದ್ದಿದ್ದಷ್ಟು ಆಗ್ತಾವ್ರೆ, ಇಲ್ಲ ಅಂದರೆ ಅವ್ರು ಕ್ಲೋಸ್ ಮಾಡ್ಕೊಂಡು ಹೋಯ್ತಾವ್ರೆ. ಇದು ಆಟೋ ಚಾಲಕರ ಪರಿಸ್ಥಿತಿ. ಇನ್ನು ಬೆಂಗಳೂರು ಮಾತ್ರ ಅಲ್ಲ ಇದು ಈ ಸಮಸ್ಯೆ ಇರುವಂಥದ್ದು. ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಆಟೋ ಗ್ಯಾಸ್ ಗಂಡಾಂತರದ ಜೊತೆಗೆ ಸಿಲಿಂಡರ್ ಸಂಕಷ್ಟಕ್ಕೆ ಜನ ಈಗಾಗಲೇ ಸಿಲುಕಿ ಹೈರಾಣಾಗಿ ಹೋಗಿದ್ದಾರೆ. ಯಾಕಂದರೆ ಒಂದೊಂದು ಕಡೆಗಳಲ್ಲೂ ಕೂಡ ನೋಡ್ತಾ ಹೋದರೆ ಊರಲ್ಲೂ ಕೂಡ ಈ ಟ್ರಬಲ್ ಇದ್ದೇ ಇದೆ, ಗ್ಯಾಸ್ ಟ್ರಬಲ್ ಇದ್ದೇ ಇದೆ. ಬಳ್ಳಾರಿಯಲ್ಲಿ ಬಾಣಂತಿ ಹಾಗೂ ನವಜಾತ ಶಿಶುವನ್ನು ಕರ್ಕೊಂಡು ಬರ್ತಾ ಇದ್ದಾಗಲೇ ಆಟೋದಲ್ಲಿ ಗ್ಯಾಸ್ ಖಾಲಿ ಆಯಿತು.
5 ಕಿಲೋಮೀಟರ್ವರೆಗೆ ಆಟೋನ ತಳ್ಕೊಂಡು ಗ್ಯಾಸ್ ಬರ್ತಿಗೆ ಬಂದರು, ಆದರೆ ಗ್ಯಾಸ್ ಸಿಗಲಿಲ್ಲ. ಕೊನೆಗೆ ಬೇರೆ ವಾಹನ ವ್ಯವಸ್ಥೆ ಮಾಡಿ ಅವ್ರನ್ನ ಕಳಿಸಲಾಯಿತು. ಇಂಥ ಪರಿಸ್ಥಿತಿ ನೋಡಿ. ಇನ್ನು ಇದೇ ಬಳ್ಳಾರಿ ಜಿಲ್ಲೆಯ ಕೋಡೂರು ಗ್ರಾಮದಲ್ಲಿ ಗೃಹ ಬಳಕೆ ಸಿಲಿಂಡರ್ಗಾಗಿ ಗ್ಯಾಸ್ ಗೋಡೌನ್ ಮುಂದೆ ಜನ ಕಾಯ್ತಾ ಇದ್ದಾರೆ. ಸಿಲಿಂಡರ್ ತುಂಬಿದ ವಾಹನ ಬರ್ತಾ ಇದ್ದಂತೆ ಮುಗಿಬಿದ್ದು ಸಿಲಿಂಡರ್ ತಗೊಂಡು ಹೋಗ್ತಾ ಇದ್ದಾರೆ. ಇದು ಜನ ಯಾವ ಸ್ವರೂಪದಲ್ಲಿ ಸಿಲಿಂಡರ್ಗಾಗಿ ಕಾಯ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು ಉದಾಹರಣೆ. ಹಾಸನದಲ್ಲೂ ಕೂಡ ಅಷ್ಟೇ, ವಾಣಿಜ್ಯ ಸಿಲಿಂಡರ್ಗಳು ಸಿಗದೆ ನಗರದ ಫುಡ್ ಕೋರ್ಟ್ ಮುಚ್ಚಿ ಹೋಗಿದೆ. ಒಂದು ದಿನ ಅಂಗಡಿ ತೆಗೆದರೆ ಒಂದು ವಾರ ರಜೆ ಮಾಡ್ತಾ ಇದ್ದೀವಿ. ಫುಡ್ ಕೋರ್ಟಿಂದಲೇ ಸಾವಿರಾರು ಜನರ ಜೀವನ ನಡೀತಾ ಇದೆ. ಹೀಗೆ ಸಮಸ್ಯೆ ಆದರೆ ನಾವೆಲ್ಲ ಬೀದಿಗೆ ಬರ್ತೀವಿ ಅಂತ ಅಲ್ಲಿ ಕೂಡ ಜನ ಗೋಳಾಡ್ತಾ ಇದ್ದಾರೆ. ಇದು ಕಮರ್ಷಿಯಲ್ ಗ್ಯಾಸ್ನ ಸಮಸ್ಯೆಯಿಂದಾಗಿ ಆಗ್ತಾ ಇದೆ. ಇನ್ನು ಗ್ಯಾಸ್ ಸಮಸ್ಯೆ ಅಷ್ಟೇ ಅಲ್ಲದೆ ಯುದ್ಧ ಆಗ್ತಿರೋದ್ರಿಂದಾಗಿ ರಾಜ್ಯದಿಂದ ವಿದೇಶಗಳಿಗೆ ಹೋಗ್ತಾ ಇದ್ದಂತಹ ಮಾಂಸ, ಮೊಟ್ಟೆ, ಬೇಳೆಕಾಳುಗಳು, ಜವಳಿ ಉದ್ಯಮ, ಹೀಗೆ ಬಹಳಷ್ಟು ಉದ್ಯಮಗಳಿಗೆ ಪೆಟ್ಟು ಬೀಳ್ತಾ ಇದೆ. ಅದರಲ್ಲೂ ಮೊಟ್ಟೆ ರಫ್ತು 80% ನಿಂತು ಹೋಗಿದ್ದು, ₹6 ಇದ್ದಂತಹ ಮೊಟ್ಟೆ ಬೆಲೆ ಈಗ ₹4ಗೆ ಇಳಿಕೆ ಆಗಿದೆ. ಗ್ಯಾಸ್ ಸಿಗದಿರೋದ್ರಿಂದ ಸಖತ್ ಪ್ರಾಬ್ಲಮ್ ಆಗ್ತಿದೆ. ಇನ್ನೊಂದು ಮನೆದು ಗ್ಯಾಸು ಸಿಗ್ತಾ ಇಲ್ಲ. ಇನ್ನು ಕಮರ್ಷಿಯಲ್ದು ಇನ್ನೂ ಪ್ರಾಬ್ಲಮ್ ಆಗಿದೆ. ಅದ್ರದಂತೂ ಕೇಳಂಗೆ ಇಲ್ಲ. ಇನ್ನು ಅದನ್ನ ಇಟ್ಕೊಂಡೇ ವ್ಯಾಪಾರ ಮಾಡಬೇಕು. ಈಗ ಇದು ಸಿಗ್ತಲ್ಲ ಅಂತೇಳಿ ಸಖತ್ತು ಜನ ಬಾಕ್ಲಾಕಿದ್ದಾರೆ. ಈಗ ಹೆಂಗಾಗೈತೆ ಅಂದ್ರೆ ಒಂದಿನ ವ್ಯಾಪಾರ ಮಾಡೋದು 8 ದಿನ ಬಾಕ್ಲಾಕೋದು, ಈ ತರ ಆಗಿದೆ. ಬಿಟ್ರೆ ಜೀವನ ನಮ್ಗೆ ಋತುನೇ ಗೊತ್ತಿಲ್ಲ, ಬಿಟ್ರೆ ಋತುನೇ ಗೊತ್ತಿಲ್ಲ ನಮ್ಗೆ. ಇದೆ ಚಿಕ್ಕದಿಂದ ವೃತ್ತಿ ಕಲ್ತಿರೋದು ನಾವು. ಚಿಕ್ಕದಿಂದ ಇದೇ ವೃತ್ತಿ ಕಲ್ತ್ಬಿಟ್ಟು ಬೇರೆ ವೃತ್ತಿಗೆ ಹೋಗಿ ಮಾಡಕ್ ಬರಲ್ಲ ನಮ್ಗೆ. ಏನ್ ಕೆಲಸ ಮಾಡೋಣ ನಾವು? ಇವತ್ತು ಹಾಕಿ ನಾಳೆ ಹಾಕ್ತಿವಿ, ಇನ್ನು ಕ್ಲೋಸ್ ಮಾಡ್ಬೇಕು ಸರ್. ಸಿಲಿಂಡರ್ ಇಲ್ಲ ನಮ್ಮ ಹತ್ರ. ಒಲೆ ರೆಡಿ ಮಾಡ್ತಾ ಇದೀವಿ ನಾವು. ಒಲೆಯಲ್ಲಿ ಓನರ್ ಬೇರೆ ಗಾಡಿ ಮಾಡಂಗಿಲ್ಲ, ಸ್ವಲ್ಪ ಪ್ರಾಬ್ಲಮ್ ಇದೆ, ಮಾಡಬೇಡಿ ಅಂತಾರೆ. ಅದನ್ನ ಕಷ್ಟ ಆಗಿದೆ, ಗಾಡಿ ಹಾಕಕ್ ಆಗ್ತಿಲ್ಲ. ಇನ್ನೇ ಸ್ವಲ್ಪ 2 ದಿನ ಹಾಕಿದ್ರೆ ಕ್ಲೋಸ್ ಮಾಡ್ಕೊಂಡು ಊರು ಹೋಗ್ಬೇಕು ಸರ್ ನಾವು. ಒಂದು 15-20 ದಿನ ಆಯ್ತು ಕ್ಲೋಸ್ ಮಾಡಿ ಗ್ಯಾಸ್ ಸಮಸ್ಯೆಯಿಂದಾಗಿ. ಅದು ಹೊಸದಾಗಿ ಓಪನ್ ಮಾಡಿರೋದು ಹೋಟೆಲ್. ಹಾಗಾಗಿ ಇವಾಗ ಏನ್ ಮಾಡ್ತಿದೀವಿ, ಸಿಲಿಂಡರ್ ಎಲ್ಲೂ ಸಿಗ್ತಾ ಇಲ್ಲ. ಹಾಗಂತ ಅಂದ್ಬಿಟ್ಟು ನಮ್ ಕಮಿಟ್ಮೆಂಟ್ ಏನು ಹಂಗೆ ಸ್ಟಾಪ್ ಆಗಲ್ಲ. ಈಗ ನಮ್ದು ಸ್ಟಾಫ್ ಸ್ಯಾಲ್ರಿ ಆಗಿರ್ಬೋದು, ನಮ್ ರೆಂಟ್ ಆಗಿರ್ಬೋದು, ಅಥವಾ ನಮ್ದು ಕಮಿಟ್ಮೆಂಟ್ ಅಥವಾ ನಮ್ ಲೈಫ್, ನಾವು 2ರಲ್ಲಿ ಸರಿದೂಗಿಸ್ಕೊಂಡು ಹೋಗ್ತಾ ಇದೀವಿ. ಅಂದರೆ ಬೆಳಗಿನ ಸಂದರ್ಭಕ್ಕೆ ಕೆಲವೊಂದು ಖಾದ್ಯಗಳನ್ನು ಕಟ್ ಮಾಡಿದ್ದೇವೆ. ಮಾರ್ನಿಂಗ್ ಟೈಮ್ನಲ್ಲಿ ನಾವು ಪುರಿನ ಬಂದ್ ಮಾಡಿಕೊಂಡು ಇದನ್ನು ಕೊಡ್ತಾ ಇದ್ದೀವಿ, ದೋಸೆ ಕೊಡ್ತಾ ಇದ್ದೀವಿ. ಮಧ್ಯಾಹ್ನ 1 ಗಂಟೆಯಿಂದ 4 ಗಂಟೆವರೆಗೆ ದೋಸೆ ಬಂದ್ ಮಾಡಿದ್ದೀವಿ, ಪುರಿ ಕೊಡ್ತಾ ಇದ್ದೀವಿ.